ಪ್ರಾಧ್ಯಾಪಕನ ಮುಖವಾಡ ಹೊತ್ತ ಟೋಪಿವಾಲ. ಕ್ರಿಪ್ಟೋ ಜಾಲದಲ್ಲಿ ಸಿಲುಕಿದ ಜನ, ಪ್ರಾಧ್ಯಾಪಕನ ಡಬಲ್ ಗೇಮ್ ಬಹಿರಂಗ. ತೀರ್ಥಹಳ್ಳಿಯಲ್ಲಿ ತ್ವರಿತವಾಗಿ ಹಣ ದ್ವಿಗುಣವಾಗುತ್ತದೆ ಎಂಬ ಲಾಲಸೆ ಎಷ್ಟೋ ಜನರ ಬದುಕನ್ನ ಹಾಳು ಮಾಡುತ್ತಿರುವ ಘಟನೆಗಳು ಮತ್ತೆ ಮತ್ತೆ ಬೆಳಕಿಗೆ ಬರ್ತಾ ಇದೆ. ಇದೀಗ ತೀರ್ಥಹಳ್ಳಿಯಲ್ಲಿ ಕ್ರಿಪ್ಟೋ ಕರೆನ್ಸಿ ಹೂಡಿಕೆಯ ಹೆಸರಿನಲ್ಲಿ ನಡೆದಂತಹ ಭಾರಿ ಮೋಸದ ಪ್ರಕರಣ ಜನರನ್ನ ಬೆಚ್ಚಿ ಬೀಳಿಸಿದೆ. ಸ್ಥಳೀಯವಾಗಿ ಗೌರವಾನ್ವಿತ ಸ್ಥಾನದಲ್ಲಿದ್ದ ಒಬ್ಬ ಪ್ರಾಧ್ಯಾಪಕ ಕ್ರಿಪ್ಟೋ ಕರೆನ್ಸಿಯಲ್ಲಿ ಹೂಡಿಕೆ ಮಾಡಿದರೆ ಕಡಿಮೆ ಅವಧಿಯಲ್ಲಿ ಹಣ ಡಬಲ್ ಆಗುತ್ತದೆ ಎಂದು ನಂಬಿಸಿ ಹಲವರಿಂದ ಲಕ್ಷಾಂತರ ರೂಪಾಯಿ ಸಂಗ್ರಹಿಸಿದರೆಂಬ ಆರೋಪ ಕೇಳಿ ಬಂದಿದೆ. ಸುಲಭವಾಗಿ ಲಾಭ ಸಿಗುತ್ತದೆ ಎಂಬ ಭರವಸೆಗೆ ಒಳಗಾದ ಜನರು ಬ್ಯಾಂಕ್ ಸಾಲ, ಫೈನಾನ್ಸ್ ಹಾಗೂ ಚಿನ್ನವನ್ನ ಅಡವಿಟ್ಟು ಹಣ ಒದಗಿಸಿ ಹೂಡಿಕೆ ಮಾಡಿದ್ರು. ಆದ್ರೆ ಕಾಲ ಕಳೆದಂತೆ ಲಾಭ ಸಿಗದೇ ಇದ್ದಾಗ ಹಣ ಹಿಂತಿರುಗಿಸುವ ಬಗ್ಗೆ ಪ್ರಶ್ನಿಸಿದಾಗ ಪ್ರಾಧ್ಯಾಪಕ ನನಗೂ ಇದಕ್ಕೂ ಸಂಬಂಧವಿಲ್ಲ ಎಂದು ಹೇಳುತ್ತಿರುವುದು ಆರೋಪವಾಗಿದೆ. ಇದರಿಂದ ಮೋಸಕ್ಕೊಳಗಾದ ಜನರು ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿದ್ದು ಕೆಲವು ಕುಟುಂಬಗಳು ಸಾಲದ ಒತ್ತಡಕ್ಕೆ ನಲುಗ್ತಿವೆ. ಈ ಪ್ರಕರಣದ ಹಿನ್ನೆಲೆಯಲ್ಲಿ ಹಲವರು ಈಗ ಪೊಲೀಸ್ ಠಾಣೆಗಳ ಮೆಟ್ಟಿಲೇರಲು ಸಿದ್ಧರಾಗಿದ್ದು ತಮ್ಮ ನೋವನ್ನು ನ್ಯೂಸ್ ಮೀಡಿಯಾ 9 ಮಾಧ್ಯಮದ ಮುಂದೆ ಹಂಚಿಕೊಳ್ಳುತ್ತಿದ್ದಾರೆ. ಹಣ ಡಬಲ್ ಎಂಬ ಆಮಿಷಕ್ಕೆ ಒಳಗಾದವರು ಈಗ ತಮ್ಮ ಬದುಕಿನ ನೆಲೆ ಕಳೆದುಕೊಂಡಂತಾಗಿದ್ದು ಇನ್ನಷ್ಟು ಜನರು ಇಂತಹ ಮೋಸದ ಜಾಲಕ್ಕೆ ಸಿಲುಕಬಾರದು ಎಂಬ ಎಚ್ಚರಿಕೆಯ ಮಾತುಗಳು ಕೇಳಿ ಬರ್ತಾ ಇದೆ. ಕ್ರಿಪ್ಟೋ ಹೂಡಿಕೆಗಳ ಹೆಸರಿನಲ್ಲಿ ನಡೆಯುತ್ತಿರುವಂತಹ ಮೋಸಗಳ ಬಗ್ಗೆ ಜನರು ಎಚ್ಚರಿಕೆ ವಹಿಸುವುದು ಅತ್ಯಗತ್ಯ. ಆಮಿಷದ ಮಾತುಗಳಿಗೆ ಒಳಗಾಗದೆ ಪರಿಶೀಲನೆ ಇಲ್ಲದೆ ಹಣ ಹೂಡಿಕೆ ಮಾಡುವುದು ಭವಿಷ್ಯವನ್ನ ಅಪಾಯಕ್ಕೆ ತಳ್ಳುವಂತಾಗಬಹುದು. ಕನ್ನಡ ನಿರ್ಭೀತಿಯಿಂದ ನಿಮ್ಮ ಜೊತೆಗಾರ.